ಇಂಡಿಯಾ ಮೇಲೆ ಅಮೆರಿಕ ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಗೊತ್ತಾ? ಇಂಡಿಯಾ ಅದಕ್ಕೆ ಪ್ರತ್ಯುತ್ತರ ಏನ್ ಮಾಡ್ತಾ ಇದೆ, ನಿಫ್ಟಿ ಅದಕ್ಕೆ ರಿಯಾಕ್ಷನ್ ಯಾವ ತರ ಕೊಡ್ತಾ ಇದೆ, ಇನ್ನು ಗೋಲ್ಡ್ ರ್ಯಾಲಿ ಆಗೋದಕ್ಕೆ ಮೇನ್ ರೀಸನ್ ಏನು, ಇನ್ನು GST ಕಡಿಮೆ ಆಗ್ತಾ ಇರೋದಕ್ಕೆ ಯಾವ ವಸ್ತುಗಳು ಕಡಿಮೆ ದರದಲ್ಲಿ ಸಿಗ್ತವೆ, ಇನ್ನು UPI ನ್ಯೂ ರೂಲ್ಸ್ ಏನು, ಇವೆಲ್ಲ ನೋಡ್ಬೇಕಾದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದಕ್ಕೆಲ್ಲ ಶ್ರಮ ಕೊಡ್ತಾ ಇರೋದಕ್ಕೆ ನಮ್ಮ ವಿಡಿಯೋನ ಒಂದು ಲೈಕ್ ಮಾಡಿ. ಇನ್ನು ಮಾರ್ಕೆಟ್ ಡೇಟಾ ಯಾರ್ಯಾರು ಬೇಕಾಗಿರುತ್ತೋ ಅವ್ರಿಗೆಲ್ಲ ಇದನ್ನ ಶೇರ್ ಮಾಡಿ. ನಿಫ್ಟಿ ಲಾಸ್ಟ್ 1 ವೀಕ್ ಅಲ್ಲಿ 326 ಪಾಯಿಂಟ್ಸ್ ಗೇನ್ ಆಗಿ 25,115 ನಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 630 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 54,809 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 982 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 81,900 ನಿಯರ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ರೀಸೆಂಟ್ ಆಗಿ ಮಲ್ಟಿಪಲ್ ಇವೆಂಟ್ಸ್ ನ ಎಲ್ಲ ಕನೆಕ್ಟಿವಿಟಿ ಮಾಡಿದರೆ ಇಂಡಿಯಾ ಬಗ್ಗೆ ಏನೇ ಕಮೆಂಟ್ಸ್ ಬಂದ್ರು ಇಂಡಿಯಾ ಮಾತ್ರ ಜಗತ್ತಿಲ್ಲ ಅಂತಾನೆ ಹೇಳ್ಬೋದು. ಇಂಡಿಯಾ ಒಂದು ಸ್ಟೆಪ್ ಮುಂದೆ ಹೋಗಿದೆ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ಅಮೆರಿಕದ ಮೇಲೆ ಯಾವುದೇ ಕಮೆಂಟ್ಸ್ ನ ಮಾಡ್ತಿಲ್ಲ. ಇನ್ನು ಬ್ರೆಜಿಲ್ ಬ್ರಿಕ್ಸ್ ಮೀಟಿಂಗ್ ಗೆ PM ನರೇಂದ್ರ ಮೋದಿ ಅವರು ಅಟೆಂಡ್ ಆಗೋ ಬದಲು ಜೈಶಂಕರ್, ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಅಟೆಂಡ್ ಆಗಿದ್ರು. ಆ ಮೀಟಿಂಗ್ ಅಲ್ಲಿ ಪುಟಿನ್, ರಷ್ಯಾದಿಂದ ಪುಟಿನ್, ಚೈನಾದಿಂದ ಜಿಂಗ್ ಮತ್ತು ಬೇರೆ ಬೇರೆ ದೇಶಗಳಿಂದ, ಮುಖ್ಯವಾಗಿ 7 ದೇಶಗಳಿಂದ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ಗಳು ಅಟೆಂಡ್ ಮಾಡಿದ್ರು. ಇದರಿಂದ ಕ್ಲಿಯರ್ ಮೆಸೇಜ್ ಗೊತ್ತಾಗ್ತಾ ಇದೆ ಅಮೆರಿಕಾಗೆ, ನಾವು ಅಮೆರಿಕನ್ ದೂರ ಮಾಡ್ಕೊಂಡಿಲ್ಲ, ಅಮೆರಿಕ ನಮ್ಮನ್ನ ದೂರ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನ ಕಾಮರ್ಸ್ ಮಿನಿಸ್ಟರ್ ಲುಟಕಿನ್ ಹೇಳ್ತಿದ್ದಾರೆ, ತುಂಬಾ ಸ್ಟೇಟ್ಮೆಂಟ್ಸ್ ನ ಕೊಡ್ತಾ ಇದ್ದಾರೆ ಇಂಡಿಯಾ ಬಗ್ಗೆ. ಅದೇ ತರ US ಅಂಬಾಸಿಡರ್, ಇಂಡಿಯಾ ಅಂಬಾಸಿಡರ್ ಹೇಳ್ತಿದ್ದಾರೆ. ಸಿರ್ಜುನು ತುಂಬಾ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಇದೇ ಬಗ್ಗೆ. ಇನ್ನು ಟ್ರಂಪ್ ಇತ್ತೀಚಿನ ದಿನಗಳಲ್ಲಿ ಬೇರೆ ದೇಶಗಳ ಮೇಲೆ ಅಂದ್ರೆ ಯುರೋಪಿಯನ್ ಮೇಲೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ 100% ಟ್ಯಾರಿಫ್ ಇಂಡಿಯಾ ಮತ್ತು ಚೈನಾ ಮೇಲೆ ವಿಧಿಸ್ರಿ ಅಂತ ಹೇಳ್ಬಿಟ್ಟು. ಮತ್ತೆ ಯಾರ್ಯಾರು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಂತಿದಾರೋ ಆ ದೇಶಗಳಿಗೆಲ್ಲಾನು ಎಕನಾಮಿಕ್ ಪ್ರೆಷರ್ ತರೋದಕ್ಕೆ ಯುರೋಪಿಯನ್ ಮೇಲೆ ಇಂಡೈರೆಕ್ಟ್ ಆಗಿ ಅವರು ಇದು ಮಾಡ್ತಾ ಇದಾರೆ. ಡೈರೆಕ್ಟ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ನ ಇಂಡಿಯಾ ಮೇಲೆ ಕೊಡ್ತಾ ಇಲ್ಲ. ಮತ್ತೆ ಸಿರ್ಜಿ ಹೇಳ್ತಾ ಇದ್ದಾರೆ, ಫಾರಿನ್ ಅಂಬಾಸಿಡರ್, ಇಂಡಿಯಾ ಅಂಬಾಸಿಡರ್ ಹೇಳ್ತಿದ್ದಾರೆ, ಬೇರೆ ಲೀಡರ್ಸ್ ತರ ಮೋದಿನ ಆ ತರ ಟ್ರೀಟ್ ಮಾಡ್ತಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗೂ ಹೇಳ್ತಾ ಇದ್ದಾರೆ. ಇಂಡಿಯನ್ ಅಂಬಾಸಿಡರ್ ಸಿರ್ಜು ಬ್ರೋ ಹೇಳ್ತಾರೆ, ಟ್ರಂಪ್ ಮುಂದಿನ ದಿನಗಳಲ್ಲಿ ಟ್ಯಾರಿಫ್ ನ ಕಡಿಮೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಟ್ರಂಪ್ಗೋಸ್ಕರ ಇಂಡಿಯಾ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳುತ್ತೆ. ಏನಂದ್ರೆ ಫಸ್ಟ್ ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಮುಂಬರುವ ದಿನಗಳಲ್ಲಿ ಓಪನ್ ಟ್ರೇಡ್ ಡೀಲ್, ನಿಮ್ಗೆ ಗೊತ್ತಿರುತ್ತೆ ಓಪನ್ ಟ್ರೇಡ್ ಡೀಲ್ ಅಂದ್ರೆ ಅವರ ಒಂದು ಅಗ್ರಿ ಪ್ರಾಡಕ್ಟ್ ಮತ್ತು ಮಿಲ್ ಪ್ರಾಡಕ್ಟ್ ನ ನಾವು ಇಂಡಿಯಾದಲ್ಲಿ ಮಾರಾಟ ಮಾಡಿದ್ರೆ ತಗೋಬೇಕಾಗುತ್ತೆ. ನಿಮ್ಗೆ ಗೊತ್ತು ಅಗ್ರಿ ಪ್ರಾಡಕ್ಟ್ಸ್ ಅವ್ರದ್ದು ತುಂಬಾ ಕ್ವಾಲಿಟಿ ಇರುತ್ತೆ, ಆದ್ರೆ ಅದು ತುಂಬಾ ಡೇಂಜರ್ ಆಗಿರುತ್ತೆ. ಸೊ ಕ್ವಾಲಿಟಿ ಅಂದಿದ ತಕ್ಷಣ ನಾವು ನೋಡಿದ ತಕ್ಷಣ ಇಂಡಿಯನ್ ಪ್ರಾಡಕ್ಟ್ಸ್ ನ ನೋಡಿ US ಪ್ರಾಡಕ್ಟ್ಸ್ ನೋಡಿದ್ರೆ US ಪ್ರಾಡಕ್ಟ್ ಕೊಂಡ್ಕೊಬಹುದು ಅಂತ ಅನ್ಸುತ್ತೆ. ಆದ್ರೆ ಅದು ತಿಂದಾಗ ನಮ್ಗೆ ಮುಂಬರುವ ದಿನಗಳಲ್ಲಿ ಹೆಲ್ತ್ ಎಫೆಕ್ಟ್ ಆಗುತ್ತೆ ಅನ್ನೋದು ಆಲ್ರೆಡಿ ರುಜುವಾತಾಗಿದೆ. ಇದರಿಂದ ಏನಾಗುತ್ತಂದ್ರೆ ನಾವು ಆ ಅಗ್ರಿ ಪ್ರಾಡಕ್ಟ್ ನ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಅದೊಂದೇ ಅಲ್ಲ, ಮಿಲ್ಕ್ ಪ್ರಾಡಕ್ಟ್ ನಮ್ ದೇಶ ಅಗ್ರಿಕಲ್ಚರ್ ದೇಶ ಆಗಿರೋದ್ರಿಂದ ಆ ದೇಶದ ಏನಾದ್ರು ಪ್ರಾಡಕ್ಟ್ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ ನಮ್ ದೇಶದಲ್ಲಿ ಎಷ್ಟೋ ಜನ ನಿರುದ್ಯೋಗಿಗಳಾಗ್ಬಿಡ್ತಾರೆ. ಮತ್ತೆ ನಾವು US ಮೇಲೆ ಡಿಪೆಂಡೆಂಟ್ ಆಗ್ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಓಪನ್ ಟ್ರೇಡ್ ಡೀಲ್ ಗೆ ಹೋಗ್ತಿಲ್ಲ. ಇಲ್ಲಿ ಎರಡಿದೆ, ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದು ಮತ್ತೆ ಇಂಪೋರ್ಟ್ ಇನ್ ಆಯಿಲ್, ಮತ್ತೆ ಓಪನ್ ಟ್ರೇಡ್ ಡೀಲ್ ನ ಮಾಡ್ಕೋಬೇಕು ಅನ್ನೋದು ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಇದೆ. ಇನ್ನು ಲುಟಿನ್ ಕೀರ್ ಅಂದ್ರೆ ಕಾಮರ್ಸ್ ಮಿನಿಸ್ಟರ್, ನಮ್ಮಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೋ ಅಲ್ಲಿ ಕಾಮರ್ಸ್ ಸೆಕ್ರೆಟರಿ ಆಗೇ ಇರ್ತಾರೆ. ಅವರು ಹೇಳ್ತಾರೆ ರಷ್ಯಾದಿಂದ ಇಂಪೋರ್ಟ್ ಮಾಡಿಕೊಂಡು ಆಯಿಲ್ ನ ಇಲ್ಲಿ ರಿಫೈನರಿ ಮಾಡಿಬಿಟ್ಟು ಬೇರೆ ದೇಶಗಳನ್ನ ಮಾರಿ ಇಂಡಿಯಾ ಅವರು ದುಡ್ಡು ಮಾಡ್ಕೊಂತ ಇದ್ದಾರೆ ಅಂತ ಹೇಳ್ತಾರೆ. ಇದು ಒಂದು ಲಾಜಿಕ್ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವರು ಇಂಪೋರ್ಟ್ ಮಾಡಿಕೊಂಡು ರಿಫೈನರಿ ಮಾಡಿಬಿಟ್ಟು ಆಯಿಲ್ ಮಾರಿದ್ರೆ ಮಾತ್ರ ಅದು ಲಾಜಿಕ್ ಇರುತ್ತೆ. ಅದೇ ಇಂಡಿಯಾ ಕೆಲಸ ಮಾಡಿದ್ರೆ ಅದಕ್ಕೆ ಲಾಜಿಕ್ ಇಲ್ಲ ಅಂತಾನು ಹೇಳ್ತಾರೆ. ಮತ್ತೆ ಇಂಡಿಯಾದವರು US ಹತ್ರನೇ ಆಯಿಲ್ ಪರ್ಚೇಸ್ ಮಾಡ್ಬೇಕು ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ಟ್ರಂಪ್ G7 ಗೆ ಇಂಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ, ಎಲ್ಲಾ G7 ಕಂಟ್ರೀಸ್ ಹೇಳ್ತಾರೆ ಅವರು ಇಂಡಿಯಾ ಮತ್ತು ಚೈನಾ ಮೇಲೆ 100% ಟ್ಯಾರಿಫ್ ಹಾಕಿ ನೀವು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ರೀಸೆಂಟ್ ಡೇಸ್ ಅಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಪ್ರೀವಿಯಸ್ ಆಗಿ ಕೊಟ್ಟಿದ್ದಾರೆ. ಇದೆಲ್ಲ ಹೇಗಾಯ್ತು ಅಂದ್ರೆ ಅಮೆರಿಕ ಮತ್ತು ರಷ್ಯಾದ ನಡುವೆ ಅಂದ್ರೆ ಎರಡು ಎಕ್ಸಾಂಪಲ್ ಏನಂದ್ರೆ, ಒಂದು ಊರಲ್ಲಿ ಇಬ್ರು ದೊಡ್ಡವರು ಇರ್ತಾರೆ, ಅವರಿಬ್ರು ಕಿತ್ತಾಟದಲ್ಲಿ ಬೇರೆಯವರೆಲ್ಲ ಬಡವರಾಯ್ತಂತೆ. ಆ ತರ ಅಮೆರಿಕ ಮತ್ತು ರಷ್ಯಾ ಕಿತ್ತಾಟದಲ್ಲಿ ಬೇರೆ ದೇಶಗಳು ನರಳ್ತಾ ಇದಾವೆ. ಟ್ಯಾರಿಫ್ ಆಗಿರ್ಬೋದು, ಬೆದರಿಕೆ ಆಗಿರ್ಬೋದು, ಈ ತರ ಅಮೆರಿಕದವರು ಬೆದರಿಸ್ತಾನೆ ಇರ್ತಾರೆ. ಇನ್ನ ಪ್ರಿಯೇಶ್ ಗೋಯಲ್ ಹೇಳ್ತಾರೆ
ನವೆಂಬರ್ 2025 ಒಳಗಡೆ ನಾವು ಫಸ್ಟ್ ಟ್ರಂಚ್ ಟ್ರೇಡ್ ಡೀಲ್ ನ ಕ್ಲಿಯರ್ ಮಾಡ್ತೀವಿ ಅಂತಾನು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನು ಟ್ರಂಪ್ ಟ್ಯಾರಿಫ್ 25% ಅಂಡ್ ಅಡಿಷನಲ್ ಟ್ಯಾರಿಫ್ ಬಗ್ಗೆ US ಅಲ್ಲಿ ಒಂದು ಸರ್ವೆ ನಡೆಯುತ್ತೆ. ಆ ಸರ್ವೆಯಲ್ಲಿ ಟ್ರಂಪ್ ಗೆ ಸಪೋರ್ಟ್ ಆಗಿ 42% ಅಷ್ಟೇ ಇದು ಮಾಡಿದ್ದಾರೆ. ಇನ್ನು ಅಪೋಸ್ ಆಗಿ 58% ಮಾಡ್ತಾರೆ. ಇನ್ನು ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾರೆ ಇಂಡಿಯಾ ಯಾವಾಗ್ಲೂ US ಕಡೆನೇ ಇರಬೇಕು, ಅಮೆರಿಕದ ಕಡೆನೇ ಇರಬೇಕು. ಯಾವಾಗ ಅಮೆರಿಕ ಕೈ ತಪ್ಪುತ್ತೋ ಅದು ಅಮೆರಿಕಗೆ ಚಾಲೆಂಜಿಂಗ್ ಆಗಿ ಪರಿವರ್ತನೆ ಆಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಇನ್ನ US CPI ಡೇಟಾ ಹೇಳುತ್ತೆ ಮೊದಲಿನ ತರ ಏನಿತ್ತು ಅದೇ ಬಂದಿದೆ. ಅಂಕಿಅಂಶಗಳು ನೋಡಿದ್ರೆ ಯಾವುದೇ ತರವಾದ ಒಂದು ಬಿಗ್ ಡಿಫರೆನ್ಸ್ ಅಂತೂ ಆಗಿಲ್ಲ. ಇನ್ನು ಜಾಬ್ಲೆಸ್ ನೋಡಿದ್ರೆ ಮೊದಲೇನಿತ್ತು ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತಾನು ಡೇಟಾ ತೋರಿಸಿದೆ. ಇದರಿಂದ ಗುಡ್ ಫಾರ್ ಅಮೆರಿಕ. ಅದರಿಂದ 620 ಪಾಯಿಂಟ್ಸ್ ಇನ್ ಸಿಂಗಲ್ ಡೇ ರ್ಯಾಲಿ ಕೊಡುತ್ತೆ. ನಿಯರ್ ಆಲ್ ಟೈಮ್ ಐಗೆ ಡೌ ಜೋನ್ಸ್ ರೀಚ್ ಆಗುತ್ತೆ. ನಿಫ್ಟಿ ನೋಡೋದಾದ್ರೆ ನಿಫ್ಟಿ ಲಾಸ್ಟ್ 6 ಮಂತ್ಸ್ ಅಲ್ಲಿ ಗುಡ್ ನ್ಯೂಸ್ ಬಂದಿದೆ, ಬ್ಯಾಡ್ ನ್ಯೂಸ್ ಬಂದಿದೆ. ಫಸ್ಟ್ ಬ್ಯಾಡ್ ನ್ಯೂಸ್ ಸ್ಟಾರ್ಟ್ ಆಗಿದೆ. ಟ್ರಂಪ್ ಟ್ಯಾರಿಫ್ 25% ಇಂದ ನೆಕ್ಸ್ಟ್ ಅಡಿಷನಲ್ ಟ್ಯಾರಿಫ್ 25%, ಟೋಟಲ್ 50% ಟ್ಯಾರಿಫ್ ಹಾಕಿದ್ರು. ಮತ್ತೆ ಇನ್ನು IT ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು. ಆಮೇಲೆ ಟ್ರಂಪ್ ಅವರು G7 ಕಂಟ್ರೀಸ್ಗೂ ಇಂಡಿಯಾ ಮೇಲೆ ಟ್ಯಾರಿಫ್ ಹಾಕಿ ಅಂತ ಹೇಳ್ತಿರೋದು. ಇದೆಲ್ಲ ಬ್ಯಾಡ್ ನ್ಯೂಸ್. ಆದ್ರೆ ಗುಡ್ ನ್ಯೂಸ್ ಬಂದಿದೆ. ಗುಡ್ ನ್ಯೂಸ್ ಏನಂದ್ರೆ GST ಕಡಿಮೆ ಮಾಡಿರೋದು ಇಟ್ಸ್ ಎ ವೆರಿ ಬಿಗ್ ಗುಡ್ ನ್ಯೂಸ್ ಆಯ್ತು. ಲಾಸ್ಟ್ ಒಂದು 4 years ಬ್ಯಾಕ್ ಇದೇ ತರ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಆದಾಗ ನಿಫ್ಟಿ ಆಲ್ಮೋಸ್ಟ್ 7 to 8% ರ್ಯಾಲಿ ಇನ್ನು 3 days ಅಲ್ಲಿ ಕೊಟ್ಟಿತ್ತು. ಸೊ ಇದು ಒಳ್ಳೆ ಗುಡ್ ನ್ಯೂಸ್ ಆಗಿತ್ತು. ಇನ್ನ GDP ಗ್ರೋತ್ 7.8% ಆಗಿರೋದು. ಇಷ್ಟೆಲ್ಲ ಬ್ಯಾಡ್ ನ್ಯೂಸ್ ಇದ್ರು 7.8% GDP ಗ್ರೋತ್ ಇರೋದು ಒಂದು ಗುಡ್ ನ್ಯೂಸ್ ಆಗಿದೆ. ನೋಡಿ ಲಾಸ್ಟ್ 6 ಮಂತ್ಸ್ ಅಲ್ಲಿ ನಿಫ್ಟಿ ಅನ್ನೋದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು 25K ಮೇಲೆ ಇರೋದ್ರಿಂದ ಅದು ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನಮ್ಗೆ 25,600 ಆಗಿದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,350 ಆಗಿದೆ. ಇನ್ನು ನಿಯರ್ ಟರ್ಮ್ ಅಲ್ಲಿ ಅದು ಪೀಕ್ ಅಂತಾನೆ ಕನ್ಸಿಡರ್ ಮಾಡಬಹುದಾಗಿದೆ. ಏನೇ ಗುಡ್ ನ್ಯೂಸ್ ಬಂದ್ರು ನಿಫ್ಟಿ ಮೇಲೆ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ ಟ್ರಂಪ್ ಟ್ಯಾರಿಫ್. ಅಕಸ್ಮಾತ್ ಟ್ಯಾರಿಫ್ ಅಲ್ಲಿ ಏನಾದ್ರು 25% ಪೆನಾಲ್ಟಿ ಏನಾದ್ರು ತೆಗೆದಾಕಿದ್ರೆ, ಇಲ್ಲ ಟ್ಯಾರಿಫ್ ಇನ್ನೂ 25% ಎಲ್ಲ ಕಡಿಮೆ ಆದ್ರೆ, ಇನ್ನು ಗುಡ್ ನ್ಯೂಸ್ ಇರೋದ ಪಿಯೂಷ್ ಗೋಯಲ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದ ಏನಾದ್ರು ನವೆಂಬರ್ಗೆ ಏನಾದ್ರು ಟ್ಯಾರಿಫ್ ಬಗ್ಗೆ ಏನಾದ್ರು ಡಿಸ್ಕಷನ್ ನಡೆದು ಗುಡ್ ನ್ಯೂಸ್ ಏನಾದ್ರು ಬಂದ್ರೆ ಇಂಡಿಯಾ ಫ್ಲೇ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೈಯರ್ ಹೈ ಒಡೆಯುತ್ತೆ. ಗೋಲ್ಡ್ ಲಾಸ್ಟ್ 4 ಮಂತ್ಸ್ ಇಂದ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿತ್ತು. ಆದ್ರೆ ಸಡನ್ಲಿ 10 to 12% ರ್ಯಾಲಿ ಆಗಿದೆ. ಇದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಚೈನಾವರು ಗೋಲ್ಡ್ ನ ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೊಂತ ಇದ್ದಾರೆ. ಅದಕ್ಕೆ ರೀಸನ್ ಬಂದ್ಬಿಟ್ಟು ಇನ್ ಫ್ಯೂಚರ್ ಅಲ್ಲಿ ಏನಾದ್ರು US ಅವರು ಅಂದ್ರೆ ಅಮೆರಿಕವರು ಏನಾದ್ರು ಚೈನಾ ಮೇಲೆ ಯಾವುದೇ ಸಡನ್ ಸ್ಯಾಂಕ್ಷನ್ಸ್ ಆದ್ರೂ ಅದನ್ನ ಎದುರಿಸೋದಕ್ಕೆ ಅಂತಾನೆ ಹೇಳ್ಬೋದು. ಮತ್ತೆ ಜಿಯೋಗ್ರಫಿಕಲ್ ಅನ್ಸರ್ಟನಿಟಿಯಿಂದನೂ ಕಂಟಿನ್ಯೂಸ್ ರ್ಯಾಲಿ ಆಗ್ತದೆ. ಇನ್ನು ಮುಂಬರುವ ದಿನಗಳಲ್ಲಿ ಫೆಡ್ ರೇಟ್ ಕಟ್ ಆಗೋ ರೂಮರ್ಸ್ ಇರೋದ್ರಿಂದನೂ ರ್ಯಾಲಿ ಕಾಣ್ತಾ ಇದೆ. ಇನ್ನು ಜಾಬ್ಲೆಸ್ ಸ್ಪೈಕ್ ಆಗ್ತಾ ಇದೆ. ಇದೆಲ್ಲಾನು ಗೋಲ್ಡ್ ರೇಟು ಸ್ಪೈಕ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ಇಂಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಹೆಚ್ಚಾಗ್ತಾ ಇರೋದಕ್ಕೆ ಇನ್ನೂ ಒಂದು ರೀಸನ್ ಏನಂದ್ರೆ ರುಪಿ ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಗೇನೆಸ್ಟ್ ಡಾಲರ್. ಇದೆಲ್ಲ ಕಾರಣಗಳಿಂದ ಗೋಲ್ಡ್ ರ್ಯಾಲಿ ಆಗ್ತಾನೆ ಇದೆ. ಇನ್ಫೋಸಿಸ್ ಬೈಬ್ಯಾಕ್ ಅಂದಿದ ತಕ್ಷಣನೇ ಎಲ್ಲಾ IT ಕಂಪನಿಗಳು ರ್ಯಾಲಿ ಸ್ಟಾರ್ಟ್ ಆಗಿದ್ವು. ಇನ್ಫೋಸಿಸ್ ಬೈಬ್ಯಾಕ್ ಮಾಡೋದು 10 crore ಶೇರ್ಸ್ ನ ಅಂದ್ರೆ ಟೋಟಲ್ ಆಫ್ 2.41 ಟೋಟಲ್ ಶೇರ್ಸ್ ಅಂತಾನೆ ಹೇಳ್ಬೋದು. ಅದಕ್ಕೆ ಟೋಟಲ್ ವರ್ತ್ ಬಂದ್ಬಿಟ್ಟು 18,000 crores ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ಎಲ್ಲಾ IT ಕಂಪನಿಗಳು ರ್ಯಾಲಿ ಸ್ಟಾರ್ಟ್ ಆಗಿದ್ದಾವೆ. ಸೊ ಟೋಟಲ್ ಲಾಸ್ಟ್ 3 days ಅಲ್ಲಿ ಆಲ್ಮೋಸ್ಟ್ 10% ಆಫ್ IT ಕಂಪನಿಗಳು ರ್ಯಾಲಿ ಆದವು. ಇನ್ಫೋಸಿಸ್ ಲಾಸ್ಟ್ 1 year ಅಲ್ಲಿ 19% ಡೌನ್ ಆಗಿದೆ ಫ್ರಮ್ ಹೈ ಇಂದ. GST ರೇಟ್ ಕಟ್ ಆಗಿರೋದ್ರಿಂದ FMCGಗೆ ತುಂಬಾ ಅನುಕೂಲ ಆಗ್ತಿದೆ. ಅದರಲ್ಲಿ ಯಾವ ಕಂಪನಿಗಳಿಗೆ ಎಷ್ಟು ಆಗುತ್ತೆ? GST FMCGಗೆ ಮೇನ್ 18 ಇಂದ 5% ಆಗಿದೆ ಮತ್ತು 12% ಇಂದ 5% ಆಗಿದೆ. GST ಕಂಪನಿಗಳಲ್ಲಿ ಇದರಿಂದ ಪೊಟೆನ್ಶಿಯಲ್ ಬಿಲ್ಡ್ ಆಗ್ಬಿಟ್ಟು EPS ಅರ್ನಿಂಗ್ ಪರ್ ಶೇರ್ ಹೆಚ್ಚಾಗ್ತಾ ಅಪ್ಸೈಡ್ ತೋರಿಸ್ತಾ ಇದೆ. ಇನ್ನು HUL ನೋಡೋದಾದ್ರೆ 3 to 5% ಅಪ್ ಆಗಿದೆ. ನೆಸ್ಲೆಯಲ್ಲಿ 5 to 10% ಅಪ್ ಆಗಿದೆ. ಬ್ರಿಟಾನಿಯಾದಲ್ಲಿ 5 to 10% ಅಪ್ ಆಗಿದೆ. ಅದೇ ತರ ನೋಡಕ್ ಹೋದ್ರೆ ಕೋಲ್ಗೇಟ್ ಅಲ್ಲಿ 3 to 5% ಆಗಿದೆ. ಡಾಬರ್ ಅಲ್ಲಿ 5 to 10% ಆಗಿದೆ. TCPL ಅಲ್ಲಿ 0.3% ಆಗಿದೆ. UBL ಅಲ್ಲಿ 0.3% ಆಗಿದೆ. ಈ ತರ GST ಕಡಿಮೆ ಆಗಿರೋದ್ರಿಂದ ಎಲ್ಲಾ ಪೊಟೆನ್ಶಿಯಾಲಿಟಿ ಇನ್ಕ್ರೀಸ್ ಆಗ್ಬಿಟ್ಟು FMCG ಕಂಪನಿಗಳು ಬೂಮ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಸೆಪ್ಟೆಂಬರ್ 22 ಇಂದ ಇನ್ನ ಹೆಚ್ಚಿಗೆ ಸೇಲ್ ಆಗೋ ಸಾಧ್ಯತೆ ಇರೋದ್ರಿಂದ ಇನ್ನು ಹೆಚ್ಚಿಗೆ
ಎಲ್ಲಾ ಸ್ಟಾಕ್ಗಳು ರ್ಯಾಲಿ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ. ಕ್ರೆಡೈ ಕನ್ಸ್ಟ್ರಕ್ಷನ್ ಚೇರ್ಮನ್ ಬಮನ್ ಇರಾನಿ ಅವರು ಹೇಳ್ತಾರೆ, GST ಕಡಿಮೆ ಆಗ್ತಾ ಇರೋದ್ರಿಂದ ಸಿಮೆಂಟ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಇಂಥ ಎಲ್ಲಾ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಪ್ರೈಸ್ ಕಡಿಮೆ ಆಗ್ಬಿಟ್ಟು ಫ್ಲಾಟ್ ರೇಟ್ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತಾನು ಹೇಳ್ತಿದ್ದಾರೆ. ಇನ್ನು UPI ನ್ಯೂ ರೂಲ್ಸ್ ಏನು? UPI ಸೆಪ್ಟೆಂಬರ್ 15 ಇಂದ ಹೊಸ ರೂಲ್ಸ್ ಬಂದಿದೆ. ಮೊದಲು 1 lakh ಅಷ್ಟೇ ಲಿಮಿಟ್ ಇತ್ತು, ಈಗ ಲಿಮಿಟ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಎಕ್ಸಾಂಪಲ್ ಏನಂದ್ರೆ, ಕ್ಯಾಪಿಟಲ್ ಮಾರ್ಕೆಟ್ 10 lakhs ವರೆಗೂ ಲಿಮಿಟ್ ಇದೆ, ಪರ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 5 lakhs ಆಗಿದೆ. ಇನ್ನು ಇನ್ಶೂರೆನ್ಸ್ ಕಂಪನಿನೂ ಅಷ್ಟೇ, ಟೋಟಲ್ 10 lakh ವರೆಗೂ ನಾವು ಟ್ರಾನ್ಸ್ಫರ್ ಮಾಡಬಹುದು, ಆದ್ರೆ ಲಿಮಿಟ್ ಬಂದ್ಬಿಟ್ಟು 5 lakh ಆಗಿದೆ. ಇನ್ನು ಗೌರ್ಮೆಂಟ್ ಈ ಮಾರ್ಕೆಟ್ ಪ್ಲೇಸ್ ಅಷ್ಟೇ 10 lakh ಟೋಟಲ್ ಪರ್ ಡೇಗೆ ಮಾಡಬಹುದು, ಆದ್ರೆ 5 lakhs ಪರ್ ಟ್ರಾನ್ಸಾಕ್ಷನ್ ಇರುತ್ತೆ. ಇನ್ನು ಟ್ರಾವೆಲ್ ಅಷ್ಟೇ 10 lakh ಲಿಮಿಟ್ ಇರುತ್ತೆ, ಪರ್ ಟ್ರಾನ್ಸಾಕ್ಷನ್ ಬಂದು 5 lakhs ಇರುತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಬಂದ್ಬಿಟ್ಟು ಟೋಟಲಿ 6 lakhs ಇರುತ್ತೆ, ಪರ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 5 lakh ಆಗಿರುತ್ತೆ. ಇನ್ನು ಕಲೆಕ್ಷನ್ ಚೆಕ್ಸ್ ಬಂದ್ಬಿಟ್ಟು 10 lakh ಓವರ್ ಆಲ್ ಲಿಮಿಟ್ ಇರುತ್ತೆ ಪರ್ ಡೇಗೆ, ಆದ್ರೆ ಪರ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 5 lakhs ಇರುತ್ತೆ. ಇನ್ನು ಜ್ಯುವೆಲರಿ ಕಂಪನಿಯಲ್ಲಿ 6 lakhs ಇರುತ್ತೆ, ಪರ್ ಡೇ ಲಿಮಿಟ್ ಬಂದ್ಬಿಟ್ಟು ಈಚ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 2 lakh ವರೆಗೂ ನಾವು ಟ್ರಾನ್ಸ್ಫರ್ ಮಾಡಬಹುದು. ಅದೇ ತರ ಬಿಸ್ನೆಸ್ ಮರ್ಚೆಂಟ್ಸ್ ಗೆ 5 lakhs ಇರುತ್ತೆ. ಇನ್ನು ಸೇಮ್ ಇನ್ ಈಚ್ ಡೇ 5 lakhs ಇರುತ್ತೆ. ಸಿಂಗಲ್ ಟ್ರಾನ್ಸಾಕ್ಷನ್ ಆಲ್ಸೋ 5 lakhs ವರೆಗೂ ಮಾಡಬಹುದು. ಇನ್ನ ಫಾರೆಕ್ಸ್ FX ರಿಟೇಲ್ಸ್ ಗೂ ಅಷ್ಟೇ 5 lakhs ಇರುತ್ತೆ, ಈಚ್ ಟ್ರಾನ್ಸಾಕ್ಷನ್ ಗೂ 5 lakhs ಇರುತ್ತೆ. ಡಿಜಿಟಲ್ ಅಕೌಂಟ್ ಓಪನಿಂಗ್ ಅಷ್ಟೇ 5 lakhs ಇರುತ್ತೆ, ಈಚ್ ಟ್ರಾನ್ಸಾಕ್ಷನ್ ಗೂ 5 lakhs ಇರುತ್ತೆ. ಡಿಜಿಟಲ್ ಅಕೌಂಟ್ ಓಪನಿಂಗ್ ಇನಿಷಿಯಲ್ ಫಂಡಿಂಗ್ ಅಷ್ಟೇ 2 lakhs ಪರ್ ಡೇ ಇರುತ್ತೆ. ಇನ್ನು 2 lakhs ಅಲ್ಲೇ ಸಿಂಗಲ್ ಟ್ರಾನ್ಸಾಕ್ಷನ್ ಮಾಡಬಹುದು. ಇದರಿಂದ ಏನಾಗುತ್ತೆ? ಇದರಿಂದ ನೆಫ್ಟ್ ಟ್ರಾನ್ಸಾಕ್ಷನ್ ಆಗಲಿ, RTGS ಟ್ರಾನ್ಸಾಕ್ಷನ್ ಆಗಲಿ, ಅದರ ವಾಲ್ಯೂಮ್ ಟ್ರಾಫಿಕ್ ಕಡಿಮೆ ಆಗುತ್ತೆ, ಡಿಜಿಟಲ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಯಾವುದೇ ಹಾರ್ಡ್ ಕ್ಯಾಶ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದೆಲ್ಲ ಎನ್ಕರೇಜ್ ಟು ಡಿಜಿಟಲ್ ಅಂತ ಹೇಳ್ಬೋದು, ಈಸಿ ಟು ಟ್ರ್ಯಾಕ್ ಫಾರ್ ದ ಪೇಮೆಂಟ್ಸ್ ಅಂತಾನು ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ವಲ್ಲ, ಇದ್ರ ಬಗ್ಗೆ ನಮ್ಗೆ ಒಂದು ಕಮೆಂಟ್ ಹಾಕಿ. ನಿಮ್ಗೆ ಈ ಎಲ್ಲಾ ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರ್ಯಾರು ಟ್ರೇಡ್ ಮಾಡ್ತಿರ್ತಾರೆ ಈ ಅಪ್ಡೇಟ್ಸ್ ನೆಲ್ಲ ಅವ್ರಿಗೂ ತಲುಪಿಸಿ.